ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಯಾವುದೇ ಸಿಟಿಂಗ್ಸ್ ಕೂಡ ಹಾಕಿಲ್ಲ ಅಂದ್ರೆ ಓಡಾಡ್ತಕ್ಕಂಥದ್ದು. ಏನು ಪ್ರಶ್ನೆ ನೀವೇನು ಕಡು ಕಟ್ಟಾಗ್ತೀರಿ ಅಂತಕ್ಕಂಥ ಭಾಷೆ ಇನ್ನೂ 4 ಹೆಸರು ಕೊಟ್ಟೆ. ಈಗ ನಾಳೆನೇ ಮೀಟಿಂಗ್ ಮಾಡಿ ಕ್ಲಿಯರ್ ಮಾಡ್ಕೋಬೇಕಪ್ಪ. ಎಕ್ಸಾಮ್ ಟೈಮಲ್ಲಿ ಪ್ರಾಬ್ಲಮ್ ಕೇಳ ನೀವು ಅಂದಂಗೆ ಡೈಲಿ ಬರ್ಬೇಕು ಸರ್. ಹೌದು, ಡೈಲಿ ಏನ್ ಮಾಡ್ಬೇಕು ಡ್ಯೂಟಿ ತಾನೇ ಅದು. ಈಗ ಅವ್ರು ಬೇಡ ಇವ್ರು ಬೇಡ ಅಂದ್ಬಿಟ್ಟು ಮತ್ತೆ ಸಮಸ್ಯೆ ಆಗ್ಬಿಡುತ್ತೆ ಸರ್. ನಾವು ಎಕ್ಸ್ಟ್ರಾ ಸ್ಟಾಫ್ ಅನ್ನು ಕೊಟ್ಟರು ಅಲ್ಲಿ ನೀವೇನಾಗುತ್ತೆ, ನಾಳೆ ನೀವು ಮುಲಾಜಿಲ್ದಂಗೆ ನಾಳೆಗೆ ಇಂಗ್ಲೀಷ್ ಕನ್ನಡ ಪೇಪರ್ ಮುಗಿದ ತಕ್ಷಣ ಇಂಗ್ಲೀಷ್ ಇಂಥವ್ರಂತ ಅಲರ್ಟ್ ಮಾಡಿ ಸೈನ್ ಹಾಕ್ಸಿ. ಈಗ ಸಬ್ಜೆಕ್ಟ್ ನಾನು ಬಿಟ್ಟು ನೋಡೋರೆಲ್ಲ ಬರಕ್ಕೆ ಹೌದಾ? ಅದೇ ನೀವು ಸೈನ್ ಹಾಕ್ಸಿ ಕಳಿಸ್ರಿ. ಯಾವ ಮುಂದೆ ಬರ್ತಾರೋ ಲಾಟ್ರಿ ಮಾಡ್ಕೊಡ್ತೀವಿ ಸರ್. ಹಿಂದಿನ ವರ್ಷ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಯಾವುದೇ ಸಿಟೀಸ್ ಕೂಡ ಹಾಕಿಲ್ಲ ಅಂದ್ರೆ ಓಡಾಡ್ತಕ್ಕಂಥದ್ದು. ಏನು ಪ್ರಶ್ನೆ ನೀವೇನು ಕಡು ಕಟ್ಟಾಗ್ತೀರಿ ಅಂತಕ್ಕಂಥ ಭಾಷೆಯನ್ನು ಸಹ ಮೊನ್ನೆ ಜಿಲ್ಲಾಧಿಕಾರಿಗಳು ಇದೇ ಭಾಷೆಯನ್ನು ಬಳಸಿದ್ದಾರೆ. ಆದ್ರಿಂದ ನೀವು ಯಾರೂ ಸಹ ಮಕ್ಕಳು ಗಾಬರಿಗೆ ಒಳಗಾಗ್ತದೆ. ಅದರಲ್ಲೂ ಈಗಾಗಲೇ 2-3 ವರ್ಷದಿಂದ ನಾವು ಕ್ಯಾಮ್ರಾ ಹಾಕಿದ್ದೀವಿ ಅಂದಾಗಿಂದ ಮಕ್ಕಳು ಒಂದಿಷ್ಟು ಭಯಪಟ್ಟಿದ್ದಾರೆ. ಅದಕ್ಕೆ ಕ್ಯಾಮ್ರಾ ಇದ್ರೂ ನೀವು ನಿಮ್ಮಲ್ಲಿರ್ತಕ್ಕಂಥ ನಾಲೆಡ್ಜ್ ಇದೆ, ನೀವು ಸ್ವತಂತ್ರ ಬರೀರಿ ಅಂತೇಳಿ ನೀವು ಅವ್ರನ್ನ ಏನು ಮಾನಸಿಕವಾಗಿ ಸಿದ್ಧರನ್ನ ಮಾಡಬೇಕು. ಯಾಕಂದರೆ ಅವ್ರು ಸಾಕಷ್ಟು ಓದಿರ್ತಾರೆ. ಅಲ್ಲಿರ್ತಕ್ಕಂಥ ಪರೀಕ್ಷೆಯ ಒಂದು ಭಯ, ಆ ವಾತಾವರಣದಿಂದನೇ ಮಕ್ಕಳು ಏನು ಮಾಡ್ತಾರೆ, ಗಾಬರಿಗೊಳಗಾಗಿ ಏನು ಪರೀಕ್ಷೆ ಬರೀತಿದ್ದು ಮಾಡ್ತಾರೆ. ಅದಕ್ಕೆ ಈ ವರ್ಷ ಇಲಾಖೆ ಏನು ಮಾಡಿದ್ದಾರೆ ಅಂದರೆ, ನಾವು ಹಿಂದೆ ಏನು ಮಾಡ್ತಾಯಿದ್ವಿ ಅಂದರೆ ಉತ್ತರ ಪತ್ರಿಕೆ ಕೊಡ್ತಾ ಇದ್ವಿ, ಆಮೇಲೆ ಕ್ವಶನ್ ಪೇಪರ್ ಕೊಟ್ಟು ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಕೇಳಿದ್ವಿ. ಅದನ್ನು ವ್ಯವಸ್ಥೆ ಮಾಡ್ಬೋದು. ಇನ್ನು HMOಡಿಯಲ್ಲಿ ಅಲ್ಲಿ ಒಂದು ಸಬ್ ಡಿವಿಷನ್ ಅಂದರೆ ಇದೆ, ವಿದ್ಯುತ್ತು ಮತ್ತು ಬಿಳ್ಚೋಡು, ಮತ್ತೆ ಈ ಕಡೆ ಯಾವ ರೀತಿ ಬಿಳ್ಚೋಡು ಅಥವಾ ಸಬ್ ಸ್ಟೇಷನ್ ಏನಿದಾವೋ, ಸಬ್ KB ಸ್ಟೇಷನ್ ಏನಿದಾವೋ, ಆ ಹೆಲ್ತ್ ಸ್ಟೇಷನ್ ನಾವೇನು ಪತ್ರವನ್ನು ಬರೆಯೋದ್ರ ಮುಖಾಂತರ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯುತ್ ಸಮಸ್ಯೆ ಆಗದ ರೀತಿಯಲ್ಲಿ ಯಾವುದೇ ವಿದ್ಯಾರ್ಥಿಗಳು, ಯಾಕಂದ್ರೆ ಬೆಳಿಗ್ಗೆ ಪರೀಕ್ಷೆಗೆ ಊಟ ಮಾಡ್ದೇನೆ ತಿಂಡಿ ತಿಂದನೆ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ.